ಇತಿಹಾಸ ಪ್ರಸಿದ್ಧ ಹೊಂದಿರುವ ಭತ್ತದ ನಾಡಿನ ಹಳೆ ಎಡತೊರೆಯ ಹಜರತ್ ಸೈಯದ್ ಖಾದರ್ ಲಿಂಗವಲಿ ಮತ್ತು ಹಜರತ್ ಸೈಯದ್ ಜಲಾಲ್ ಶಾ ಖಾದ್ರಿಯವರ 270ನೇ ಶುಭ ಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮ. ಖಾದ್ರಿಯಾ ಜಾಮಿಯಾ ಉಸ್ ಕಮಿಟಿಯವರು ಸಾರಥ್ಯದಲ್ಲಿ ಏಪ್ರಿಲ್ 18-19 ದಿನದಂದು ತಾಲೂಕಿನ ಸಮೀಪವಿರುವ ಹಳೆ ಎಡತೊರೆಯ ಸರ್ವಧರ್ಮೀಯರ ಭಾವೈಕ್ಯತೆಯ ಸ್ಥಳದಲ್ಲಿ ಹಜರತ್ ಸೈಯದ್ ಖಾದರ್ ಲಿಂಗವಲಿ ಮತ್ತು ಹಜರತ್ ಸೈಯದ್ ಜಲಾಲ್ ಶಾ ಖಾದ್ರಿಯವರ 270ನೇ ಶುಭ ಗಂಧೋತ್ಸವ ಮತ್ತು ಉರುಸ್ ಶರೀಫ್ ಕಾರ್ಯಕ್ರಮವನ್ನು ಆಚರಣೆಯನ್ನ ಮಾಡಲಾಗುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಖ್ಯಾತ ಮೂಳೆ ತಜ್ಞರಾದ ಡಾ ಮೆಹಬೂಬ್ ಖಾನ್, ಶಾಸಕ ಡಿ ರವಿಶಂಕರ್, ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಚೇರ್ಮನ್ ಅಜೀಜುಲ್ಲಾ ಅಜ್ಜು, ಮಾಜಿ ಸಚಿವ ಸಾರಾ ಮಹೇಶ್, ವಿಧಾನ ಪರಿಷತ್ ಸದಸ್ಯ ಅಡಗೂರು ಎಚ್ ವಿಶ್ವನಾಥ್ ಜೊತೆಗೆ ಈ ತಾಲೂಕಿನ ನಾಡಿನ ಹಾಗೂ ಜಿಲ್ಲೆಯ ಸಮಸ್ತ 25,000ಕ್ಕೂ ಹೆಚ್ಚಿನ ಭಕ್ತ ಸಮೂಹ ಭಾಗವಹಿಸಲಿದೆ. ಈ ಒಂದು ಕಾರ್ಯಕ್ರಮ ಏಪ್ರಿಲ್ 18 ಧಾರ್ಮಿಕ ವಾಗ್ಮಿಕಗಳಿಂದ ಪ್ರವಚನ, ಏಪ್ರಿಲ್ 19ರಂದು ಶುಭ ಗಂಧೋತ್ಸವ ಹಾಗೂ ಹೆಸರಾಂತ ಕವಾಲ್ಗಳಿಂದ ಕವಾಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಕಮಿಟಿಯ ಮುಖ್ಯಸ್ಥರು ತಿಳಿಸಿದರು. ಹಾಗೂ ಈ ಉರುಸ್ ಕಾರ್ಯಕ್ರಮದ ಮುಖ್ಯ ರೂವಾರಿ ಮತ್ತು ಸಲಹೆಗಾರರು ರಮೀಜ್ ಉಲ್ಲಾ ಖಾನ್ ರವರು. ಅಸ್ಸಲಾಮು ಅಲೈಕುಂ, ಎಲ್ರಿಗೂ ನಮಸ್ಕಾರ. ಹಜರತ್ ಖಾದ್ರಿಯಾ ಜಾಮಿಯಾ ಉರ್ಸ್ ಕಮಿಟಿ, ಕೃಷ್ಣರಾಜನಗರ, ಮೈಸೂರು ಜಿಲ್ಲೆ ಇವರ ಒಂದು ಸಾರಥ್ಯದಲ್ಲಿ ಇದೇ ಏಪ್ರಿಲ್ 18 ಮತ್ತು 19ನೇ ತಾರೀಕು ತಾಲೂಕಿನ ಹಳೆ ಎಡತೊರೆ ಎಂಬ ಒಂದು ಸರ್ವಧಾರ್ಮಿಕ ಭಾವೈಕ್ಯತಾ ಸ್ಥಳದಲ್ಲಿ ಹಜರತ್ ಸೈಯದ್ ಖಾದರ್ ಲಿಂಗಾವಲಿ ಮತ್ತು ಹಜರತ್ ಸೈಯದ್ ಜಲಾಲ್ ಶಾ ಖಾದ್ರಿಯವರ 270ನೇ ಶುಭ ಗಂಧೋತ್ಸವ ಮತ್ತು ಉರ್ಸೆ ಶರೀಫ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಪ್ರಖ್ಯಾತ ಮೂಳೆ ತಜ್ಞರಾದಂತಹ ಡಾಕ್ಟರ್ ಮೆಹಬೂಬ್ ಖಾನ್ ರವರು ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಿ ರವಿಶಂಕರ್ ಅವರು ಹಾಗೂ ಮಾಜಿ ಸಚಿವರು ಶಾಸಕರಾದಂತಹ ಮಾನ್ಯ ಶ್ರೀ ಸಾರಾ ಮಹೇಶ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಅಡಗೂರು ಎಚ್ ವಿಶ್ವನಾಥ್ ರವರು ಹಾಗೂ ಈ ತಾಲೂಕಿನ ಮತ್ತು ಮೈಸೂರು ಜಿಲ್ಲೆಯ ನಾಡಿನ ಸಮಸ್ತ ಭಕ್ತಾದಿಗಳು ಕೂಡ ಆಗಮಿಸುತ್ತಿದ್ದಾರೆ. ದಿನಾಂಕ ಹಾಗೂ ವಕ್ಫ್ ಬೋರ್ಡ್ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಅಲ್ಹಜ್ ಅಜ್ಜೂರವರು ಕೂಡ ವಿಶೇಷ ಆಹ್ವಾನಿತರಾಗಿ ನಾವು ಆಹ್ವಾನ ಮಾಡ್ತಿದ್ದೀವಿ. ಅವರು ಕೂಡ ಭಾಗವಹಿಸಿದ್ದಾರೆ. ಇದರ ಜೊತೆಗೆ ಈ ತಾಲೂಕಿನ, ಈ ನಾಡಿನ, ಈ ಜಿಲ್ಲೆಯ ಸಮಸ್ತ ಭಕ್ತಾದಿಗಳು ಕೂಡ ಭಾಗವಹಿಸಿದ್ದಾರೆ. ಸುಮಾರು 25,000ಕ್ಕೂ ಹೆಚ್ಚಿನ ಭಕ್ತ ಸಮೂಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದ ವಿಷಯ 18ನೇ ತಾರೀಕು ಶುಕ್ರವಾರ, 18 ಶುಕ್ರವಾರ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಆ ದಿನ ಪವಿತ್ರವಾದಂತಹ ಹಲವಾರು ಧಾರ್ಮಿಕ ಪ್ರವಚಕರಿಂದ ಧಾರ್ಮಿಕ ಪ್ರವಚನ ಇದೆ. 19ನೇ ತಾರೀಕು ಈ ಮೈಸೂರು 19ನೇ ತಾರೀಕು ಭಾನುವಾರ ಪ್ರಖ್ಯಾತ ಖವಾಲ್ಗಳಂತಹ ಚಾಂದ್ ಖಾದ್ರಿ ಮತ್ತು ನುಸ್ರತ್ ಖಾದ್ರಿ ಅವರಿಂದ ಪ್ರಖ್ಯಾತ ಖವಾಲಿ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಿರೋರು ಖಾದ್ರಿಯಾ ಜಾಮಿಯಾ ಮಸ್ಜಿದ್ ಕಮಿಟಿ, ಹಳೆ ಎಡತೊರೆ, KR ತಾಲೂಕು. ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶಾಕಿರ್ ಅವರು, ಕಾರ್ಯದರ್ಶಿಗಳಾದಂತಹ ಮಾನ್ಯ ಶ್ರೀ ವಸೀಂ ರವರು, ಉಪಾಧ್ಯಕ್ಷರು ಹಿರಿಯರಾದಂತಹ ಮಾನ್ಯ ಶ್ರೀ ಶಫೀರ್ ಅವರು, ಹಾಗೆ ಜೊತೆಗೂಡಿ ಎಲ್ಲ ಕಮಿಟಿಯ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ದಿನಾಂಕ 18/4/2026 ಶನಿವಾರ ಹಾಗೂ 19/4/2026 ಭಾನುವಾರ ಇರುವಂತಹ ಎಲ್ಲ ಧಾರ್ಮಿಕ ಭಾವೈಕ್ಯತೆ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ಭಕ್ತಾದಿಗಳು ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಕೂಡ ನಾವು ಕಮಿಟಿ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. 270 ವರ್ಷದಿಂದ ಒಂದು ಆಚರಣೆ ಮಾಡ್ತಾ ಇದೀವಿ. ಆದ್ರೆ ನಾವು ಒಂದು ಕಮಿಟಿನ ಒಂದು 7-8 ವರ್ಷಗಳಿಂದ ನಿರ್ವಹಣೆ ಮಾಡ್ತೀವಿ. ಈ ಹಿಂದೆನೂ ಕೂಡ ಹಲವಾರು ಕಮಿಟಿಗಳಿದ್ದು ಅವರು ಕೂಡ ನಿರ್ವಹಣೆ ಮಾಡ್ತಿದ್ರು. ನಾವು 7 ವರ್ಷಗಳಿಂದ ಹೆಚ್ಚಿನ ಉತ್ಸಾಹದಿಂದ ಹೆಚ್ಚು ಭಕ್ತಾದಿಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ತಾಲೂಕಿನ ಬಹಳ ಮುಖ್ಯವಾದಂತಹ ಮುಸ್ಲಿಂ ಸಮುದಾಯ ಹೆಚ್ಚಿನ ಸಹಕಾರವನ್ನ ಕೊಡ್ತಾ ಬರ್ತಾ ಇದೆ. ಸುಮಾರು 30,000ಕ್ಕೂ ಹೆಚ್ಚು ಭಕ್ತಾದಿಗಳ ನಿರೀಕ್ಷೆ ನಾವು ಮಾಡ್ತಾ ಇದ್ದೀವಿ. ಈ ದಿನ ಕಾರ್ಯಕ್ರಮ 17ನೇ ತಾರೀಕು, 18, 19 3 ದಿನಗಳ ವಿಶೇಷವಾದಂತ ಒಂದು ಧಾರ್ಮಿಕ ಭಾವೈಕ್ಯತೆ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ವಿಶೇಷವಾಗಿ ಮಹಿಳೆಯರು ಕೂಡ ಬರ್ತಾರೆ, ಯಾವುದೇ ಕೂಡ ನಿರ್ಬಂಧತೆ ಏನಿಲ್ಲ. ಮಹಿಳಾ ಪುರುಷರು ಎಲ್ಲ ಸಹೋದರ ಸಹೋದರಿಯರು ಈ ನಾಡಿನ ಸಮಸ್ತ ಭಕ್ತರು ಬರ್ತಾರೆ. 19ನೇ ತಾರೀಕು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇರುತ್ತೆ.
ಖವಾಲಿ ಕಾರ್ಯಕ್ರಮ ಕೂಡ ಇರುತ್ತೆ.